ಸ್ನೇಹಿತರೆ ನಮಸ್ಕಾರ. ಕಷ್ಟಪಡದೆ ಸಕ್ಸಸ್ ಆದವರ ಸಾಮಾನ್ಯ ಅಭ್ಯಾಸಗಳಿವು. ಇವುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಲೂ ಗೆಲುವು ಸಿಕ್ಕೇ ಸಿಗುತ್ತದೆ. ಜನರು ಸಾಮಾನ್ಯವಾಗಿ ಯಶಸ್ಸು ಕಠಿಣ ಪರಿಶ್ರಮ ಮತ್ತು ಲೆಕ್ಕವಿಲ್ಲದಷ್ಟು ಗಂಟೆಗಳನ್ನು ಸಮರ್ಪಣೆ ಫಲಿತಾಂಶವೆಂದು ಭಾವಿಸುತ್ತಾರೆ. ಆದರೆ ಅನೇಕ ಉನ್ನತ ಸಾಧಕರು ಯಶಸ್ಸಿನ ವಿಭಿನ್ನ ಮಾರ್ಗಗಳನ್ನು ಕಂಡುಹಿಡಿದಿದ್ದಾರೆ. ಇದು ದಕ್ಷತೆ, ಸಮತೋಲನ ಮತ್ತು ಕಾರ್ಯತಂತ್ರದ ನಿರ್ಧಾರಣೆಯ ತೆಗೆದುಕೊಳ್ಳುವಿಕೆಯಂತಹ ಅಂಶಗಳನ್ನು ಒಳಗೊಂಡಿರುವುದಾಗಿ ನಂಬಲಾಗುತ್ತದೆ. ಈ 11 ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನೀವು ಸಹ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡದೆ ಯಶಸ್ಸಿನ ಮೆಟ್ಟಿಲನ್ನು ಏರಬಹುದು. ಕಷ್ಟಪಟ್ಟು ಕೆಲಸ ಮಾಡದ ಯಶಸ್ವಿ ಜನರ 11 ಅಭ್ಯಾಸಗಳನ್ನು ತಿಳಿಯೋಣ. ಮೊದಲನೆಯದಾಗಿ, ಆದ್ಯತೆಯ ಕಲೆಯನ್ನು ಕರಗತ ಮಾಡಿಕೊಳ್ಳುವುದು. ಯಶಸ್ವಿ ಜನರು ನಿಜವಾಗಲೂ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಲು ಮತ್ತು ಗಮನ ಹರಿಸುವ ತೀಕ್ಷ್ಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಎಲ್ಲ ಚಟುವಟಿಕೆಗಳನ್ನು ಸಾಮಾನ್ಯ ತೂಕವನ್ನು ಹೊಂದಿರುವುದಿಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಐಸನ್ ಹ್ಯಾಮರ್ ಮತ್ತು ಮ್ಯಾಟ್ರಿಕ್ಸ್ನಂತಹ ಸಾಧಕಗಳನ್ನು ಬಳಸುವ ಮೂಲಕ ಅವರು ತುರ್ತು ಮತ್ತು ಪ್ರಾಮುಖ್ಯತೆಯನ್ನು ಆಧಾರದ ಮೇಲೆ ಕಾರ್ಯಗಳನ್ನು ವರ್ಗೀಕರಿಸುತ್ತಾರೆ. ಅವರು ತಮ್ಮ ಪ್ರಯತ್ನಗಳನ್ನು ನಿರಂತರವಾಗಿ ಹೂಡಿಕೆ ಮಾಡುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಎರಡನೆಯದಾಗಿ, ಯಾವಾಗ ಇಲ್ಲ ಎಂದು ಹೇಳಬೇಕೆಂದು ತಿಳಿಯುವುದು. ದಕ್ಷ ಸಾಧಕರ ಅತ್ಯಂತ ಶಕ್ತಿಶಾಲಿ ಅಭ್ಯಾಸವೆಂದರೆ ಅನಿವಾರ್ಯವಲ್ಲದ ಬದ್ಧತೆಗಳನ್ನು ನಿರಾಕರಿಸುವುದು. ಇದು ಅವರ ಇಚ್ಛೆ. ತಮ್ಮ ಗುರಿಗಳಿಗೆ ಹೊಂದಿಕೆಯಾಗದ ಬೇಡಿಕೆಗಳನ್ನು ಎದುರಿಸುವಾಗ ನನಗೆ ಸಾಧ್ಯವಿಲ್ಲ ಎಂದು ಹೇಳಲು ಕಲಿಯುವ ಮೂಲಕ ಅವರು ತಮ್ಮ ಜೀವನದ ಮೇಲೆ ಬಲವಾದ ನಿಯಂತ್ರಣಗಳನ್ನು ಕಾಪಾಡಿಕೊಳ್ಳುತ್ತಾರೆ. ಮೂರನೆಯದಾಗಿ, ನಿಯಮಿತ ವಿರಾಮಗಳು ಉತ್ಪಾದಕತೆಯನ್ನು ತಡೆಯುವ ಬದಲು ಹೆಚ್ಚಿಸಬಹುದು. ಯಶಸ್ವಿ ವ್ಯಕ್ತಿಗಳು ಅವರು ತಮ್ಮ ದಿನಚರಿಯಲ್ಲಿ ಚಿಕ್ಕದಾದ ಪುನಃಚೇತರಿಸಿಕೊಳ್ಳುವ ವಿರಾಮಗಳನ್ನು ಪಡೆದುಕೊಳ್ಳುತ್ತಾರೆ. ಈ ಅಭ್ಯಾಸವು ಮನಸ್ಸನ್ನು ಶಾಂತಿಗೊಳಿಸುವ ಮತ್ತು ನವೀಕೃತ ಸ್ಪಷ್ಟನೆ ಮತ್ತು ಸೃಜನಶೀಲತೆಯೊಂದಿಗೆ ಸವಾಲುಗಳನ್ನು ಸಮೀಪಿಸಲು ಅನ್ವಯ ಮಾಡುತ್ತದೆ. ನಾಲ್ಕನೇ ಅಭ್ಯಾಸ, ಕಲಿಕೆಗಾಗಿ ಪ್ರೀತಿಯನ್ನು ಬೆಳೆಸುವುದು. ಅಜೀವ ಕಲಿಕೆಯ ಯಶಸ್ವಿ ಜನರ ವಿಶಿಷ್ಟ ಲಕ್ಷಣವಾಗಿದೆ. ಬೆಳವಣಿಗೆ ಮತ್ತು ಅಭಿವೃದ್ಧಿಯು ನಡೆಯುತ್ತಿರುವ ಪ್ರಕ್ರಿಯೆಗಳು ಎಂದು ಅವರು ಗುರುತಿಸುತ್ತಾರೆ ಮತ್ತು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ವಿಸ್ತರಿಸಲು ಅವಕಾಶಗಳನ್ನು ಸಕ್ರಿಯವಾಗಿ ಹುಡುಕುತ್ತಾರೆ. ಐದನೇ ಅಭ್ಯಾಸ, ಸಕಾರಾತ್ಮಕ ಕಥೆಯೊಂದಿಗೆ ತಮ್ಮನ್ನು ಸುತ್ತುವರಿಯುವುದು. ನಮ್ಮನ್ನು ಸುತ್ತುವರೆದಿರುವ ಜನರು ನಮ್ಮ ಮನಸ್ಥಿತಿ ಮತ್ತು ಸಾಧನೆಗಳ ಮೇಲೆ ಆಳವಾದ ಪ್ರಭಾವ ಬೀರುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಧನಾತ್ಮಕ ಮತ್ತು ಪ್ರೇರಿತ ವ್ಯಕ್ತಿಗಳ ಜಾಲವನ್ನು ಬಳಸಿಕೊಳ್ಳುತ್ತಾರೆ. ಸರಿಯಾದ ಸಾಮಾಜಿಕ ಪ್ರಭಾವಗಳು ಬೆಂಬಲ, ಪ್ರೋತ್ಸಾಹ ಮತ್ತು ಮೌಲ್ಯಯುತ ಒಳನೋಟಗಳನ್ನು ಒದಗಿಸಬಹುದು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಆರನೆಯದಾಗಿ, ಬೆಳಗಿನ ದಿನಚರಿಯನ್ನು ರಚಿಸುವುದು. ನಾವು ನಮ್ಮ ದಿನವನ್ನು ಹೇಗೆ ಪ್ರಾರಂಭಿಸುತ್ತೇವೆ ಎಂಬುದು ಎಲ್ಲದಕ್ಕೂ ಟ್ಯೂನ್ ಅನ್ನು ಹೊಂದಿಸುತ್ತದೆ. ಯಶಸ್ವಿ ಜನರು ಸಾಮಾನ್ಯವಾಗಿ ಎಚ್ಚರಿಕೆಯಿಂದ ರಚಿಸಲಾದ ಬೆಳಗಿನ ಆಚರಣೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಅದು ಉತ್ಪಾದಕತೆ ಮತ್ತು ಸಕಾರಾತ್ಮಕತೆಗೆ ಪ್ರಮುಖವಾಗಿದೆ. ಏಳನೆಯದಾಗಿ, ಸ್ವ ಆರೈಕೆಗೆ ಆದ್ಯತೆ. ನಿರಂತರ ಯಶಸ್ವಿಗೆ ದೈಹಿಕ ಮತ್ತು ಮಾನಸಿಕ ಸ್ವವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯತೆ. ನಿಪುಣ ವ್ಯಕ್ತಿಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದು ಐಷಾರಾಮಿ ಅಲ್ಲ, ಆದರೆ ಅಗತ್ಯವೆಂದು ಗುರುತಿಸುತ್ತಾರೆ. ಅವರು ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಶೋಷಣೆ ಮತ್ತು ಸಾಕಷ್ಟು ನಿದ್ರೆಗೆ ಆದ್ಯತೆ ನೀಡುತ್ತಾರೆ. ಈ ಅಭ್ಯಾಸಗಳು ಅತ್ಯುತ್ತಮವಾದ ಅರಿವಿನ ಕಾರ್ಯ ಸೃಜನಶೀಲತೆ ಮತ್ತು ಒಟ್ಟಾರೆ ಕಾರ್ಯಕ್ಷಮತೆಗೆ ಪ್ರಮುಖವಾಗಿವೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಎಂಟನೆಯ ಅಭ್ಯಾಸ, ಅಪಾಯಗಳನ್ನು ತೆಗೆದುಕೊಳ್ಳುವುದು. ನವೀನತೆ ಮತ್ತು ಬೆಳವಣಿಗೆಗೆ ಸಾಮಾನ್ಯವಾಗಿ ಒಬ್ಬರ ಆರಾಮ ವಲಯದಿಂದ ಹೊರಗೆ ಕಾಲಿಡುವುದು ಅಗತ್ಯವಿರುತ್ತದೆ. ಯಶಸ್ವಿ ಜನರು ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದಾರೆ. ಸಂಭಾವ್ಯ ವೈಫಲ್ಯಗಳನ್ನು ಹಿನ್ನಡೆಗಿಂತ ಹೆಚ್ಚಾಗಿ ಮೌಲ್ಯಯುತ ಕಲಿಕೆಯು ಅವಕಾಶಗಳಿಗಾಗಿ ವೀಕ್ಷಿಸುತ್ತಾರೆ. 9ನೇ ಅಭ್ಯಾಸ, ಕೃತಜ್ಞಾನತೆಯನ್ನು ಬೆಳೆಸುವುದು. ಕೃತಜ್ಞಾನತೆಯ ಅಭ್ಯಾಸ ಮಾಡುವುದು ಯೋಗಕ್ಷೇಮ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಯಶಸ್ವಿ ವ್ಯಕ್ತಿಗಳು ತಮ್ಮ ದೈನಂದಿನ ದಿನಚರಿಯಲ್ಲಿ ಕೃತಜ್ಞತೆ ವ್ಯಾಯಾಮಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ಜ್ಞಾನದ ಸಕಾರಾತ್ಮಕ ಅಂಶಗಳನ್ನು ಅಂಗೀಕರಿಸಲು ಮತ್ತು ಪ್ರಶಂಸಿಸಲು ಸಮಯವನ್ನು ತೆಗೆದುಕೊಳ್ಳುತ್ತಾರೆ. 10ನೇ ಅಭ್ಯಾಸ, ಮಾನಸಿಕ ಗಡಿಗಳನ್ನು ನಿರ್ವಹಿಸುವುದು. ಯಶಸ್ವಿ ಜನರು ತಮ್ಮ ಮಾನಸಿಕ ವಾತಾವರಣವನ್ನು ನಿರ್ವಹಿಸುವಲ್ಲಿ ಪರಿಣಿತರಾಗಿರುತ್ತಾರೆ. ನಕಾರಾತ್ಮಕ ಆಲೋಚನೆಗಳು ಮತ್ತು ಪ್ರಭಾವಗಳು ಮತ್ತು ಕಾರ್ಯಕ್ಷೇಮಗಳು ಮತ್ತು ನಿರ್ಧಾರಗಳನ್ನು ಗಮನಾರ್ಹವಾಗಿ ದುರ್ಬಲಗೊಳಿಸಬಹುದು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ.
ಪ್ರಜ್ಞಾಪೂರ್ವಕವಾಗಿ ನಕಾರಾತ್ಮಕ ಕಥೆಗಳನ್ನು ತಪ್ಪಿಸುವ ಮೂಲಕ ಮತ್ತು ಸವಾಲುಗಳನ್ನು ಬೆಳವಣಿಗೆಗೆ ಅವಕಾಶಗಳಾಗಿ ಮರುರೂಪಿಸುವ ಮೂಲಕ ಅವರು ಪರಿಹಾರ ಆಧಾರಿತ ಮತ್ತು ಸ್ಥಿತಿಸ್ಥಾಪಕ ದೃಷ್ಟಿಕೋನವನ್ನು ನಿರ್ವಹಿಸುತ್ತಾರೆ. ಕೊನೆಯದಾದಂಥ 11ನೇ ಅಭ್ಯಾಸ ತಂತ್ರಜ್ಞಾನ ಮತ್ತು ಆಟೋಮೇಷನ್ ಅನ್ನು ನಿಯಂತ್ರಿಸುವುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಯಶಸ್ವಿ ವ್ಯಕ್ತಿಗಳು ತಮ್ಮ ಕೆಲಸದ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ತಂತ್ರಜ್ಞಾನದ ಶಕ್ತಿಯನ್ನು ಬಳಸುತ್ತಾರೆ. ಅವರು ಉತ್ಪಾದಕತೆಯ ಪರಿಕರಗಳನ್ನು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಳೆಯುವ ಸಮಯವನ್ನು ಕಡಿಮೆ ಮಾಡಲು ಅಳವಡಿಸಿಕೊಳ್ಳುತ್ತಾರೆ. ಈ ತಾಂತ್ರಿಕ ಪರಿಹಾರಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಅವರು ಕೆಲಸ ಹೊರೆಗಳನ್ನು ಸೇರಿಸದೆ ಅವುಗಳನ್ನು ದಕ್ಷತೆಗಳನ್ನು ವರ್ತಿಸುವಂತೆ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.